ಇದೇ ಜೈಲಿನಲ್ಲಿರುವಂತ ಪವಿತ್ರ ಗೌಡನನ್ನ ನೋಡೋದಕ್ಕೆ ಪವಿತ್ರ ಗೌಡ ಫ್ಯಾಮಿಲಿಯವರು ಕೂಡ ಇವತ್ತು ಬಂದಿದ್ದಾರೆ. ಕೊಲೆ ಆರೋಪಿ ಪವಿತ್ರ ಗೌಡ ಭೇಟಿಗೆ ಕುಟುಂಬಸ್ಥರು ಆಗಮಿಸಿರುವಂತದ್ದು. ಪರಪ್ಪನ ಅಗ್ರಹಾರ ಜೈಲಿಗೆ ಪವಿತ್ರ ಗೌಡ ಕುಟುಂಬಸ್ಥರು ಆಗಮಿಸಿದ್ದಾರೆ. ತಾಗಿ ಶೋಭಾ ಸಹೋದರ ಸೇರಿ 4 ಬಂದಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ಆರೋಪಿಯಾಗಿರುವ ಪವಿತ್ರ ಗೌಡ, ಹತ್ಯೆ ಕೇಸ್ನಲ್ಲಿ ಮೊದಲನೇ ಆರೋಪಿಯಾಗಿರುವ ಪವಿತ್ರ ಗೌಡ, ಇವರಿಗೂ ಕೂಡ ಸಮಸ್ಯೆ, ಆರೋಗ್ಯ ಸಮಸ್ಯೆ ಅಂತೆ. ಇವರು ವೆಯ್ಟ್ ಲಾಸ್ ಆಗಿದ್ದಾರಂತೆ. ಹಿಂಗೆಲ್ಲ ಇದ್ದು ಗೊತ್ತಿಲ್ಲ ಅಲ್ಲ, ಹೈಫೈ ಜೀವನ ಮಾಡಿದ್ರು. RR ನಗರದಲ್ಲಿ ಬೋಟಿಗೆ ಇಟ್ಕೊಂಡಿದ್ದವ್ರು, ಒಂದೊಂದು ಡ್ರೆಸ್ಸಿಗೆ ಏನಿಲ್ಲ ಅಂದ್ರೂ 1.5 ಲಕ್ಷ ಚಾರ್ಜ್ ಮಾಡ್ತಾ ಇದ್ದವ್ರು. ಮಾತೆತ್ತಿದ್ರೆ ಜಟ್ಲಾಗು ಸ್ಟೋನಿ ಬ್ರೋಕಲ್ಲಿ ಇದ್ದವ್ರು. ಸಡನ್ ಆಗಿ ತಂದು ಪರಪ್ಪನ ಅಗ್ರಹಾರಕ್ಕೆ ಹಾಕಿದ್ರೆ ಯಾರು ತಾನೇ ಒಗ್ಗಿಕೊಳ್ಳೋದಕ್ಕೆ ಸಾಧ್ಯ? ಒಂದು ಕಡೆಯಲ್ಲಿ ಮಾನಸಿಕ ನೋವು, ಇನ್ನೊಂದು ಕಡೆಯಲ್ಲಿ ಸಮಾಜ ಏನು ಅನ್ಕೊಳ್ತಾ ಇದೆಯೋ, ಏನಾಗಿದೆಯೋ, ಹೊರಗಡೆ ವಾಸ್ತವ ಪರಿಸ್ಥಿತಿ ಏನಿದೆಯೋ, ಇದೆಲ್ಲವೂ ಕೂಡ. ಸೊ ಇದೇ ಬೆನ್ನಲ್ಲೇ ಇದೀಗ ಪವಿತ್ರ ಗೌಡ ಭೇಟಿ ಮಾಡೋದಕ್ಕೆ ಅವರ ಕುಟುಂಬಸ್ಥರು ಕೂಡ ಇವತ್ತು ಜೈಲಿಗೆ ಆಗಮಿಸಿದರು. ತಾಯಿ ಶೋಭಾ ಸಹೋದರ ಸೇರಿ 4 ಆಗಮಿಸಿದ್ದಾರೆ. ಪವಿತ್ರ ಗೌಡ ನೋಡೋದಕ್ಕೆ ಅವರ ತೀರಾ ಆಪ್ತರು, ಗೆಳತಿಯರು ಅಂತೆಲ್ಲ ಯಾರೂ ಬಂದಿಲ್ಲ. ಅವರ ತಾಯಿ, ಅವರ ಸಹೋದರ, ಅವರ ಮಗಳು, ಇಷ್ಟೇ ಜನ ಬರ್ತಾ ಇರೋದು ಅವ್ರನ್ನ ನೋಡೋದಕ್ಕೆ ಅಂತ. ಹೇಗಿದ್ದೀರಾ, ಏನು ಎತ್ತ ಅಂತ ಮಾತಾಡಿಸ್ಕೊಂಡು, ಹೊರಗಡೆ ವಿಚಾರಗಳನ್ನ ಒಂದಷ್ಟು ಮಾತಾಡಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಕಾಣುತ್ತೆ. ಪವಿತ್ರ ಗೌಡನನ್ನು ನೋಡೋದಕ್ಕೆ ಇವತ್ತು ಅವ್ರ ಕುಟುಂಬಸ್ಥರು 4 ಬಂದಿದ್ದಾರೆ. ಒಂದು ಕಡೆಯಲ್ಲಿ ದರ್ಶನನ್ನ ನೋಡೋದಕ್ಕೆ ಅವರ ಪತ್ನಿ ಬಂದಿದ್ದಾರೆ ಮತ್ತು ಅವರ ತಮ್ಮ. ಇನ್ನೊಂದು ಕಡೆಯಲ್ಲಿ ಪವಿತ್ರ ಗೌಡನನ್ನ ವಿಚಾರಿಸ್ಕೊಂಡು ಹೋಗೋದಕ್ಕೆ ಅವರ ತಮ್ಮ ಮತ್ತು ಅವರ ಅಮ್ಮ ಬಂದಿದ್ದಾರೆ. ನೋಡಿ, ಪವಿತ್ರ ಗೌಡ ಸುಮಾರು ಜೈಲಿಗೆ ಹೋಗಿ 1 ತಿಂಗಳ ಮೇಲೆ ಜಾಸ್ತಿ ಆಗ್ತಾ ಬಂತು. ಇಲ್ಲಿವರೆಗೂ ಹೊರಗಡೆ ಬರ್ತಾರೋ ಬರಲ್ವೋ, ಯಾವಾಗ ಬರ್ತಾರೆ ಅನ್ನೋದ್ರ ಬಗ್ಗೆ ಚರ್ಚೆಗಳು ಆಗ್ತಾನೆ ಇದೆ. ಯಾರಿಗೂ ಇದಕ್ಕೆ ಕ್ಲಾರಿಟಿ ಇಲ್ಲ. 3 ತಿಂಗಳಾಗ್ಬೋದು, 6 ತಿಂಗಳಾಗ್ಬೋದು, 1 ವರ್ಷ ಆಗ್ಬೋದು ಅಂತ ಮಾತಾಡ್ಕೊಳ್ತಾ ಇದ್ದಾರೆ. ಸಹಜವಾಗಿ ದರ್ಶನ್ ಅಭಿಮಾನಿಗಳಿಗೂ ಪ್ರಶ್ನೆ ಇದೆ, ಜೊತೆಗೆ ಪವಿತ್ರ ಗೌಡ ಫ್ಯಾಮಿಲಿಯವ್ರಿಗೂ ಕೂಡ ಪ್ರಶ್ನೆ ಇದೆ. ಇದೆಲ್ಲದರ ನಡುವೆ ಅವ್ರನ್ನೆಲ್ಲ ಬಿಟ್ಬಿಡೋದಕ್ಕಾಗಲ್ಲ ಅಲ್ಲ. ಹೋಗಬೇಕು, ಆರೋಗ್ಯ ವಿಚಾರಿಸ್ಬೇಕು, ಅವ್ರಿಗೊಂಚೂರು ಧೈರ್ಯ ಹೇಳಬೇಕು, ಹೊರಗಡೆ ಏನೇನು ಆಗ್ತಾ ಇದೆ, ನಾವು ಏನೇನು ಮಾಡ್ತಾ ಇದ್ದೀವಿ ಅನ್ನೋದನ್ನು ಕೂಡ ತಿಳಿಸ್ಬೇಕು. ಅದೇ ಕೆಲಸವನ್ನು ಈಗ ಅವರ ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ಕೊಲೆ ಆರೋಪಿ ಪವಿತ್ರ ಗೌಡನ ಭೇಟಿಗೆ ಇವತ್ತು ಪರಪ್ಪನ ಅಗ್ರಹಾರ ಜೈಲಿಗೆ ಅವರ ತಾಯಿ ಶೋಭಾ ಹಾಗೆ ಸಹೋದರ ಸೇರಿ ಇನ್ನೂ 4 ಜನ ಆಗಮಿಸಿದ್ರು. ರೇಣುಕಾಸ್ವಾಮಿ ಕೊಲೆ ಕೇಸ್ ಆರೋಪಿ ಪವಿತ್ರ ಗೌಡ ವಿಚಾರಣೆಗೆ ಅಂತ ಜೈಲಿಗೆ ಬಂದಿದ್ರು. ಅವಕಾಶ ಸಿಕ್ಕಿದೆ ಮಾತಾಡೋದಕ್ಕೆ. ಇನ್ನೊಂದು ಕಡೆಯಲ್ಲಿ ದರ್ಶನ್ ನಿವಾಸದಿಂದಲೂ ಕೂಡ ದರ್ಶನನ ನೋಡೋದಕ್ಕೆ ಅವರ ಪತ್ನಿ ಮತ್ತು ಅವರ ತಮ್ಮ ದಿನಕರ್ ಆಗಮಿಸಿದ್ದಾರೆ. ಈಗಾಗಲೇ ಸಾಕಷ್ಟು ಚರ್ಚೆಗಳು ಈ ವಿಚಾರದಲ್ಲಿ ಆಗ್ತಾ ಇದೆ. ಇದೆಲ್ಲದರ ಬೆನ್ನಲ್ಲೇ ಕುಟುಂಬಸ್ಥರು ಭೇಟಿ ಆಗ್ತಾ ಇದ್ದಾರೆ.